ಬೆಳಗಿನ ಹೊಂಬಿಸಿಲು ಆ ಭವ್ಯ ಬಂಗಲೆಯ ಎತ್ತರವಾದ ಗಾಜಿನ ಕಿಟಕಿಗಳನ್ನು ತಬ್ಬಿಕೊಳ್ಳುತ್ತಿದ್ದರೋ ಆ ಬೃಹತ್ ಮಹಲಿನೊಳಗೆ ಒಂದು ರೀತಿಯ ಅಸಹಜ ನಡುಕವಿತ್ತು. ನಗರದ ಅತ್ಯಂತ ಪ್ರತಿಷ್ಠಿತ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಪಂಚತಾರಾ ಹೋಟೆಲ್ ಸಾಮ್ರಾಜ್ಯದ ಒಡೆಯ ಸಿದ್ಧಾರ್ಥ ಹೆಗ್ಡೆ. 30 ವರ್ಷದ ಆ ಮನೆಯ ಒಡೆಯನನ್ನು ನೋಡಿದರೆ ಸಾಕು, ಎಂಥವರೋ ಒಂದು ಕ್ಷಣ ಬೆರಗಾಗುವಂತಿದ್ದ. 6 ಅಡಿ ಎತ್ತರವಾದ ಕಟ್ಟುಮಸ್ತಾದ ಕಾಯ, ತೀಕ್ಷ್ಣವಾದ ಗರುಡನಂತಹ ಕಣ್ಣುಗಳು, ಶಿಸ್ತಿನಿಂದ ಕತ್ತರಿಸಿದ್ದ ಗಡ್ಡ, ಮುಖದಲ್ಲಿ ಸದಾ ನೆಲೆಸಿರುವ ಮುರಿಯದ ಗತ್ತು ದರ್ಪ. ಅವನ ಆಕರ್ಷಕ ರೂಪದಲ್ಲಿ ಎಷ್ಟು ಗಾಂಭೀರ್ಯವಿತ್ತೋ ಅಷ್ಟೇ ಅಹಂಕಾರ ಮತ್ತು ಮಣಿಯದ ಹಠವಿತ್ತು. ಆತ ಮೆಟ್ಟಿಲುಗಳ ಮೇಲೆ ಹೆಜ್ಜೆ ಇಟ್ಟು ಕೆಳಗೆ ಇಳಿದು ಬರುತ್ತಿರುವ ಭಾರವಾದ ಶಬ್ದ ಕೇಳುತ್ತಿದ್ದಂತೆ ಇಡೀ ಮನೆಯಲ್ಲಿದ್ದ ಸಣ್ಣ ಗದ್ದಲವು ಕ್ಷಣಾರ್ಧದಲ್ಲೇ ತಣ್ಣಗಾಗಿ ಹೋಗಿತ್ತು. ಹಾಲ್ನಲ್ಲಿ ಕುಳಿತಿದ್ದ ಕುಟುಂಬದ ಹಿರಿಯ ತಾತ ಶಂಕರಪ್ಪ ಹೆಗ್ಡೆ ಪತ್ರಿಕೆಯಿಂದ ಕಣ್ಣು ತೆಗೆಯದೆ ಗಂಭೀರವಾಗಿ ಕುಳಿತಿದ್ದರೆ, ಹಳೆ ಕಾಲದ ಕಟ್ಟುನಿಟ್ಟಿನ ಆಚಾರ ವಿಚಾರಗಳ ಅಜ್ಜಿ ಪಾರ್ವತಮ್ಮ ಮೂಲೆ ಕೂತು ಜಪಮಣಿ ತಿರುಗಿಸ್ತಿದ್ರು. ಅಪ್ಪ ಶ್ರೀಧರ್ ಹೆಗ್ಡೆ ಅವರಿಗೆ ಮಗನ ಉಗ್ರ ರೂಪ ಮತ್ತು ಅಧಿಕಾರದ ಮುಂದೆ ಮಾತೇ ಬರ್ತಿರ್ಲಿಲ್ಲ. ಅಣ್ಣ ಕಿಶೋರ್ ಹೆಗ್ಡೆಗೆ ತಮ್ಮನ ಈ ಅತಿಯಾದ ಸಿಟ್ಟು ಮತ್ತು ದರ್ಪ ಕಂಡ್ರೆ ಒಳಗೊಳಗೆ ರೋಷ. ಆದರೆ ಎದುರಿಗೆ ನಿಂತು ಸೊಲ್ಲೆತ್ತುವ ಧೈರ್ಯವಿರಲಿಲ್ಲ. ಅತ್ತಿಗೆ ಸುಮಿತ್ರಾ ಮಾತ್ರ ಅವನನ್ನು ಸ್ವಂತ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಲು. ಅವನಿಗೆ ಇಷ್ಟವಾದ ಬಿಸಿ ಬಿಸಿ ತಿಂಡಿಯನ್ನು ತಾನೇ ಕೈಯಾರೆ ತಟ್ಟೆಯಲ್ಲಿ ತರುತ್ತಿದ್ಲು. ಆದರೆ ಸಿದ್ಧಾರ್ಥ್ಗೆ ಅತ್ತಿಗೆ ಕಂಡ್ರೆ ಎಲ್ಲಿಲ್ಲದ ಅಸಡ್ಡೆ. ಆಕೆ ತಂದ ತಟ್ಟೆಯನ್ನು ಮುಟ್ಟದೆ ಮುಖ ತಿರುಗಿಸಿ ದೂರ ತಳ್ತಿದ್ದ. ಅಣ್ಣ ಅತ್ತಿಗೆಯ 5 ವರ್ಷದ ಪುಟ್ಟ ಮಗಳು ಪ್ರಕೃತಿ ಮತ್ತು ಕಾಲೇಜ್ ಓದುತ್ತಿರುವ ತಂಗಿ ಮೇಘ. ಆತ ಹಾಲ್ ಪ್ರವೇಶಿಸುತ್ತಿದ್ದಂತೆಯೇ ಹೆದರಿ ಸೋಫಾದ ಮೂಲೆಗೆ ಸರಿದು ನಿಂತರು. ಡೈನಿಂಗ್ ಟೇಬಲ್ ಮೇಲೆ ತಾಯಿ ಗಾಯತ್ರಿ ಹೆಗ್ಡೆ ನಡುಗುವ ಕೈಗಳಿಂದ ತಂದಿಟ್ಟ ಹೊಸ ಹುಡುಗಿಯ ಫೋಟೋ ಮತ್ತು ಜಾತಕವನ್ನು ಕಣ್ಣೆತ್ತಿಯೂ ನೋಡದೆ ನೆಲಕ್ಕೆ ಎಸೆದ ಸಿದ್ಧಾರ್ಥ್ ಖಾರವಾಗಿ ನುಡಿದ, ಇದು 50ನೇ ಹುಡುಗಿ ಅಮ್ಮ. ಇವಳು ಕೂಡ ನನ್ನ ನಿಯಮಗಳಿಗೆ ಸರಿ ಬರಲ್ಲ. ಗಾಯತ್ರಿಯವರ ಕಣ್ಣುಗಳಲ್ಲಿ ನೀರು ಜಿನುಗಿತ್ತು. ಕೈ ಮುಗಿದು ಬೇಡಿಕೊಳ್ಳುತ್ತಾ, ಮಗನೇ ಸಿದ್ದು, ಬಂದವರೆಲ್ಲರೂ ಒಳ್ಳೊಳ್ಳೆ ಮನೆತನದ ಸುಂದರವಾದ ಹುಡುಗಿಯರೇ. ಯಾರು ನಿನ್ನನ್ನು ಬೇಡ ಅಂದಿಲ್ಲ. ನೀನೇ ಎಲ್ಲರನ್ನೂ ಒಂದಿಲ್ಲೊಂದು ಕಾರಣ ಹೇಳಿ ತಿರಸ್ಕರಿಸ್ತಿದ್ದೀಯ. ಈ ಕಾಲದಲ್ಲಿ ನೀನು ಹೇಳುವ ಇಂತಹ ಹುಚ್ಚು ನಿಯಮಗಳನ್ನು ಯಾವ ಹೆಣ್ಣು ತಾನೇ ಒಪ್ಪುತ್ತಾಳೆ? ನೀನು ಹುಡುಕುತ್ತಿರುವ ಹೆಣ್ಣು ಈ ಭೂಮಿ ಮೇಲೆಯೇ ಇಲ್ಲವೇನೋ ಎಂದು ಗೋಳಾಡಿದರು. ಸಿದ್ಧಾರ್ಥ್ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಗಂಭೀರ ಧ್ವನಿಯಲ್ಲಿ ಹೇಳಿದ, ನನ್ನ ನಿಯಮಗಳು ಬಹಳ ಸ್ಪಷ್ಟವಾಗಿದೆ ಅಮ್ಮ. ನಾನು ಮದುವೆಯಾಗುವ ಹುಡುಗಿ ನೋಡಲು ಅತಿಯಾಗಿ ಸುಂದರವಾಗಿರಬಾರ್ದು. ಅವಳಿಗೆ ಯಾವುದೇ ದೊಡ್ಡ ವಿದ್ಯಾಭ್ಯಾಸ ಇರಬಾರ್ದು. ನಾನು ಬಾಯ್ಬಿಟ್ಟು ಹೇಳಿದ ಮಾತನ್ನು ಆಕೆ ಎಂದಿಗೂ ಮೀರಬಾರ್ದು. ನಾನು ಊಟ ಮಾಡಿ ಮುಗಿಸಿದ ಮೇಲೆಯೇ ಆಕೆ ಊಟಕ್ಕೆ ಕೂರಬೇಕು. ನಾನು ತಂದುಕೊಟ್ಟ ಬಟ್ಟೆಯನ್ನೇ ಆಕೆ ಹಾಕಿಕೊಳ್ಳಬೇಕು. ಈ ಎಲ್ಲ ಕಟ್ಟುಪಾಡುಗಳಿಗೆ ತಲೆಬಾಗುವ ಹುಡುಗಿ ಸಿಕ್ಕರೆ ಮಾತ್ರ ನಾನು ಮದುವೆಯಾಗೋದು. ಇಲ್ಲದಿದ್ದರೆ ನನಗೆ ಮದುವೆಯೇ ಬೇಡ. ಇಷ್ಟನ್ನು ಕಡ್ಡಿ ತುಂಡು ಮಾಡಿದಂತೆ ಹೇಳಿ ತಿಂಡಿಯನ್ನು ಮುಟ್ಟದೆ ಕಪ್ಪು ಕಾರನ್ನೇರಿ ಹೊರಟು ಹೋದ. ಇದು ನಗರದ ಇನ್ನೊಂದು ಮೂಲೆಯ ಹಳೆಯ ಮನೆಯ ಹಿತ್ತಲಿನಲ್ಲಿ ಮುಂಜಾನೆಯ ಚಳಿಯಲ್ಲೂ ಬೆವರುತ್ತಾ ಪಾತ್ರೆಗಳನ್ನು ತೊಳೆಯುತ್ತಿದ್ದವಳು ಆ ಮೃದು ಸ್ವಭಾವದ ಮುಗ್ಧ ಹುಡುಗಿ ಮೈಥಿಲಿ ಶೆಟ್ಟಿ. ಮೈಥಿಲಿಯ ಸೌಂದರ್ಯ ಅಸಾಧಾರಣವಾದದ್ದು. ಆದರೆ ಅದು ಯಾವುದೇ ಕೃತಕ ಮೇಕಪ್ ಇಲ್ಲದ ನೈಸರ್ಗಿಕವಾದ ನಿಷ್ಕಲ್ಮಶ ಅಂದ. ಜಿಂಕೆಯಂತಹ ಮುದ್ದ ಕಣ್ಗಳು, ತಿದ್ದೆ ತೀಡಿದಂತಿರುವ ಹುಬ್ಬುಗಳು, ಕೆಂಪು ಗುಲಾಬಿಯಂತಹ ತುಟಿಗಳು ಮತ್ತು ಸಾಧಾರಣ ಹತ್ತಿಯ ಸೀರೆಯನ್ನು ಸುತ್ತಿಕೊಂಡಿದ್ದರೂ ಎದ್ದು ಕಾಣುವ ದೈವಿಕ ಕಳೆ ಅವಳಲ್ಲಿತ್ತು. ಆದರೆ ಆ ಮುಖದಲ್ಲಿ ನಗುವಿಗಿಂತ ಹೆಚ್ಚಾಗಿ ಮೌನದ ನೋವೇ ಮನೆ ಮಾಡಿತ್ತು. ಚಿಕ್ಕ ವಯಸ್ಸಿನಲ್ಲೇ ಪ್ರೀತಿಯ ತಂದೆ ನಾಗರಾಜ್ ಶೆಟ್ಟಿ ಮತ್ತು ತಾಯಿ ಲಲಿತಾರನ್ನು ಭೀಕರ ಕಾರು ಅಪಘಾತದಲ್ಲಿ ಕಳೆದುಕೊಂಡ ಅವಳಿಗೆ ಹೆತ್ತವರ ನೆನಪೇ ಏಕೈಕ ಆಸರೆ. ವಾಸ್ತವವಾಗಿ ಅವಳು ನಿಂತಿರುವ ಆ ಸುಂದರವಾದ ಮನೆ ಅವಳ ತಂದೆ ತಾಯಿ ರಕ್ತ ಬೆವರು ಸುರಿಸಿ ಕಟ್ಟಿಸಿದ್ದು. ಆದರೆ ಅವರು ತೀರಿ ಹೋದ ದಿನ ಅನಾಥ ಮಗುವನ್ನು ನಾವು ಕಣ್ಣಲ್ಲಿಟ್ಟು ಕಾಪಾಡುತ್ತೇವೆ ಎಂದು ಬಂದು ನೆಲೆಸಿದ ದೊಡ್ಡಮ್ಮ ಮಂಜುಳಾ ಮತ್ತು ದೊಡ್ಡಪ್ಪ ದಿನೇಶ್ ಇಂದು ಇಡೀ ಮನೆಯ ಯಜಮಾನಿಕೆಯನ್ನೇ ತಮ್ಮದಾಗಿಸಿಕೊಂಡಿದ್ದರು. ಸ್ವಂತ ಮನೆಯಲ್ಲೇ ಮೈಥಿಲಿಯನ್ನು ಪರಕೀಯಳಂತೆ ದಿನಲೂ 24 ಗಂಟೆಯೂ ದುಡಿಯುವ ಸಂಬಳವಿಲ್ಲದೆ ಆಳಿನಂತೆ ನಡೆಸಿಕೊಳ್ತಿದ್ರು. ದೊಡ್ಡಪ್ಪ ದಿನೇಶ್ ಮನಸ್ಸಿನಲ್ಲಿ ಒಳ್ಳೆಯವರಾಗಿದ್ರು. ಜಗಳಗಂಟಿ ಹೆಂಡತಿ ಮಂಜುಳಾಳ ಎದುರು ತುಸ್ ಪತಾಕಿಯಂತೆ ಅಸಹಾಯಕರಾಗಿದ್ರು. ಅಡುಗೆ ಮನೆಯ ಬಾಗಿಲನ್ನು ಜೋರಾಗಿ ತಳ್ಳಿ ಹೊರಬಂದ ಮಂಜುಳಾ ಕೆಂಡದಂತಹ ಕಣ್ಣುಗಳಿಂದ ಮೈಥಿಲಿಯನ್ನು ನೋಡುತ್ತಾ ಅಬ್ಬರಿಸಿದ್ಲು.
ಏನೇ ಮಹಾರಾಣಿ, ಬೆಳಗಾಗಿ ಎಷ್ಟೋ ಹೊತ್ತಾಯ್ತು, ಇನ್ನೂ ತಿಂಡಿ ರೆಡಿಯಾಗಿಲ್ಲ. ಪುಕ್ಕಟೆಯಾಗಿ 3 ಹೊತ್ತು ತಿಂದು ಇಲ್ಲಿ ಬಿದ್ದಿರೋಕೆ ನಾವೇನು ಧರ್ಮಛತ್ರ ಇಟ್ಕೊಂಡಿದ್ದೀವ? ನಿನ್ನ ಅಪ್ಪ ಅಮ್ಮ ಹೋಗುವಾಗ ನಮಗೆ ಹೊರೆಯಾಗಿ ಬಿಟ್ಟು ಹೋಗಿದ್ದಾರೆ. ಆ ಉಪಕಾರದ ನೆನಪಾದರೂ ಇರಲಿ ಎಂದು ವಿಷ ಕಾರಿದಳು. ಅಷ್ಟರಲ್ಲೇ ಎದ್ದು ಬಂದ ಮಂಜುಳಾಳ ಮೊದಲನೇ ಮಗಳು ದುರಹಂಕಾರಿ ತನುಜಾ ತಣ್ಣಗಾಗಿದ್ದ ಕಾಫಿ ಕಪ್ಪನ್ನು ಮೈಥಿಲಿಯ ಮುಖಕ್ಕೆ ಎಸೆಯುವಂತೆ ಟೇಬಲ್ ಮೇಲೆ ಬಡಿದಳು. ಇದೇನಾ ನಿನ್ನ ಕೈಗುಣ? ನಿನ್ನ ಅಪ್ಪ ಕಟ್ಟಿಸಿದ್ದ ಮನೆ ಅಂತ ಸೊಕ್ಕು ತೋರಿಸ್ಬೇಡ. ನಿನಗೆಲ್ಲ ಆ ಸಣ್ಣ ಖಾಸಗಿ ಕಂಪನಿಯಲ್ಲಿ ಬರೋ ಪುಡಿಗಾಸಿಗೆ ಇಷ್ಟೊಂದು ಹಮ್ಮ ಎಂದು ಕೊಂಕು ನಗೆ ಬೀರಿ ಹೊರಟು ಹೋದ್ಲು. ಇಷ್ಟೆಲ್ಲ ಅವಮಾನಗಳ ನಡುವೆಯೂ ಮೈಥಿಲಿ ಸದ್ದಿಲ್ಲದೆ ಅಡುಗೆ ಮುಗಿಸಿ ಮನೆಯವರ ಬಟ್ಟೆಗಳನ್ನೆಲ್ಲ ಒಗೆದು ತಾನು ಆ ಸಣ್ಣ ಕಂಪನಿಯ ಕೆಲಸಕ್ಕೆ ಹೊರಡಲು ಸಿದ್ಧಳಾದಳು. ಮನೆಯಲ್ಲಿ ಯಾರೂ 1 ರೂಪಾಯಿಯನ್ನು ಕೊಡುತ್ತಿರದ ಕಾರಣ ತನ್ನ ಹೆತ್ತವರ ತಿಥಿಯ ಪೂಜೆ ಮತ್ತು ಸಣ್ಣ ಪುಟ್ಟ ಖರ್ಚಿಗಾಗಿ ಆಕೆ ಆ ಸಣ್ಣ ನೌಕರಿಗೆ ಹೋಗುತ್ತಿದ್ಲು. ಮೈಥಿಲಿ ಹೊರಡುವಾಗ ದೊಡ್ಡಮ್ಮನ ಕಿರಿಯ ಮಗ, ಪ್ರೀತಿಯ ಮುದ್ದಿನ ತಮ್ಮ ವರುಣ್ ಮಾತ್ರ ಮೆಲ್ಲನೆ ಓಡಿ ಬಂದು ಅವಳ ಕೈಗೆ ಬಿಸ್ಕೆಟ್ ಪ್ಯಾಕ್ ತುರುಕಿದ. ಅಕ್ಕ, ಬೆಳಗಿನಿಂದ ನೀನು ಏನೂ ತಿಂದಿಲ್ಲ ಅಂತ ನನಗೆ ಗೊತ್ತು. ದಾರಿಯಲ್ಲಿ ತಿನ್ನು. ನಾನು ಬೇಗ ಓದಿ ಕೆಲಸಕ್ಕೆ ಸೇರಿ ನಿನ್ನನ್ನು ಈ ನರಕದಿಂದ ಕರ್ಕೊಂಡು ಹೋಗ್ತೀನಿ ಎಂದು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದ್ದ. ತಮ್ಮನ ಆ ಮಾತೆ ಮೈಥಿಲಿಯ ಒಡೆದ ಎದೆಗೆ ದೊಡ್ಡ ಮುಲಾಮಾಯಿತು. ಸಂಜೆಯಾಗುತ್ತಿದ್ದಂತೆಯೇ ನಗರದ ರಸ್ತೆಗಳಲ್ಲಿ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗಿತ್ತು. ಬಸ್ಸಿನ ಕಿಟಕಿಯ ಬಳಿ ನಿಂತಿದ್ದ ಮೈಥಿಲಿಗೆ ಆಫೀಸ್ನ ಕೆಲಸಕ್ಕಿಂತ ಹೆಚ್ಚಾಗಿ ಮನೆಗೆ ಹೋದ ತಕ್ಷಣ ಎದುರಾಗುವ ದೊಡ್ಡಮ್ಮನ ರೋಷ ವೇಷಗಳದ್ದೇ ಚಿಂತೆಯಾಗಿತ್ತು. ದಿನವಿಡೀ ಕಂಪನಿಯಲ್ಲಿ ಕಣ್ಣು ಕಪ್ಪಾಗುವಷ್ಟು ಲೆಕ್ಕ ಬರೆದು ದಣಿದಿದ್ದ ಅವಳ ದೇಹಕ್ಕೆ ವಿಶ್ರಾಂತಿ ಎಂಬುದು ಮರೀಚಿಕೆಯಾಗಿತ್ತು. ಬಸ್ ಸ್ಟಾಪ್ನಿಂದ ಇಳಿದು ಕತ್ತಲಾವರಿಸುತ್ತಿದ್ದ ರಸ್ತೆಯಲ್ಲಿ ವೇಗವಾಗಿ ಹೆಜ್ಜೆ ಹಾಕಿದ್ಲು. ಮನೆ ತಲುಪಿದ ತಕ್ಷಣ ಅಡುಗೆ ಮನೆಯಲ್ಲಿ ರಾತ್ರಿಯ ಊಟಕ್ಕೆ ತರಕಾರಿ ಹೆಚ್ಚುವುದು, ಎಲ್ಲರಿಗೂ ಬಡಿಸುವುದು, ಪಾತ್ರೆ ತೊಳೆಯುವುದು, ಇಷ್ಟೆಲ್ಲ ಕೆಲಸಗಳು ಆಕೆಯ ಬರುವಿಕೆಗಾಗಿಯೇ ಕಾಯುತ್ತಿದ್ದವು. ಅತ್ತ ಹೆಗಡೆ ನಿವಾಸದಲ್ಲಿ ರಾತ್ರಿಯ ಮೌನ ಎಂದಿಗಿಂತಲೂ ಭಾರವಾಗಿತ್ತು. ಸಿದ್ಧಾರ್ಥನ ಸ್ಟಡಿ ರೂಮ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಹೊಸ ಹೋಟೆಲ್ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ಪರಿಶೀಲಿಸುತ್ತಿದ್ದ. ಹೊರಗೆ ಎಷ್ಟೇ ಶ್ರೀಮಂತಿಕೆ, ಯಶಸ್ಸು ಇದ್ರೂ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ತೃಪ್ತಿಯಿಲ್ಲದ ತಣ್ಣನೆಯ ಕ್ರೋಧವಿತ್ತು. ಯಾರ ಮೇಲೂ ನಂಬಿಕೆ ಇಲ್ಲದೆ ಹೆಣ್ಣು ಮಕ್ಕಳೆಂದರೆ ಕೇವಲ ಶೋಕಿ ಮತ್ತು ಸ್ವಾರ್ಥದ ಪ್ರತೀಕ ಎಂಬ ಬಲವಾದ ಪೂರ್ವಗ್ರಹ ಅವನ ಮನಸ್ಸಿನಲ್ಲಿ ಬೇರೂರಿತ್ತು. ತಾಯಿ ಗಾಯತ್ರಿ ತಂದುಕೊಟ್ಟ ಕಾಫಿ ಕಪ್ಪನ್ನು ಮುಟ್ಟದೆಯೇ, ನಾನು ಹೇಳಿದ ಮಾತು ನಿಮಗೆ ಅರ್ಥವಾಗಿಲ್ಲ ಅನ್ಸುತ್ತೆ ಅಮ್ಮ. ಈ ಕಾಲದ ಯಾವ ಹುಡುಗಿಗೂ ಸಂಸ್ಕಾರ, ಗೌರವ ಗೊತ್ತಿಲ್ಲ. ನನ್ನ ಮಾತು ಕೇಳಿ ನನ್ನ ನೆರಳಾಗಿ ಬದುಕೋ ಹುಡುಗಿ ಸಿಗೋವರೆಗೂ ಈ ಮದುವೆ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಎಂದು ಕಠಿಣವಾಗಿ ಹೇಳಿ ಬಾಗಿಲು ಹಾಕಿಕೊಂಡಿದ್ದ. ಇತ್ತ ಮೈಥಿಲಿ ಮನೆಗೆ ಕಾಲಿಡುತ್ತಿದ್ದಂತೆಯೇ ದೊಡ್ಡಮ್ಮ ಮಂಜುಳಾಳ ವಾಗ್ದಾಳಿ ಶುರುವಾಗಿತ್ತು. ಬಂದ್ಲಾ ಮಹಾತಾಯಿ, ಆಫೀಸ್ ಮುಗಿಸಿ ಬರೋಕೆ ಇಷ್ಟೊತ್ತಾ? ರಾತ್ರಿ ಅಡುಗೆ ಯಾರು ಮಾಡ್ತಾರೆ? ನಿನ್ನ ತಿಂಗಳ ಸಂಬಳ ಬರೋದೇನೋ 4 ಕಾಸು, ಆದರೆ ಮಹಾರಾಣಿಯ ಥರ ತಡವಾಗಿ ಬರೋಕೆ ನಾಚಿಕೆ ಆಗಲ್ವಾ ಎಂದು ಬಾಯಿಗೆ ಬಂದಂತೆ ಬೈದು ಅಡುಗೆ ಮನೆಯೊಳಗೆ ತಳ್ಳಿದಳು. ತನುಜಾ ಸೋಫಾ ಮೇಲೆ ಕಾಲು ಚಾಚಿ ಕೂತು ಹೊಸ ಡ್ರೆಸ್ಗಳ ಆನ್ಲೈನ್ ಶಾಪಿಂಗ್ ಮಾಡ್ತಿದ್ಲು. ಮೈಥಿಲಿಯನ್ನು ನೋಡಿ ಹೀಯಾಳಿಸಿ ನಕ್ಳು. ವರುಣ್ ಮಾತ್ರ ಓಡಿ ಬಂದು ಕದ್ದು ಮುಚ್ಚಿ ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚಲು ಅಕ್ಕನಿಗೆ ಸಹಾಯ ಮಾಡತೊಡಗಿದ. ಮೈಥಿಲಿ ಅವನ ಕೆನ್ನೆ ಸವರಿ, ನೀನು ಹೋಗಿ ಓದ್ಕೋತಮ್ಮ, ದೊಡ್ಡಮ್ಮ ಬಂದರೆ ನಿನ್ನನ್ನು ಬೈತಾರೆ ಎಂದು ಮೆಲ್ಲನೆ ನುಡಿದು ಒಲೆ ಹಚ್ಚಿದಳು. ಎದೆಯೊಳಗೆ 108 ನೋವುಗಳಿದ್ರು. ಹೊರಗೆ ಮುಗುಳ್ನಗುವ ಆಕೆಯ ಸಹನೆಗೆ ಯಾವುದೇ ಮಿತಿ ಇರಲಿಲ್ಲ. ಅದೇ ಸಮಯದಲ್ಲಿ ಹೆಗಡೆ ಕುಟುಂಬದ ಮದುವೆ ಬ್ರೋಕರ್ ಕೈಗೆ ತನುಜಾಳ ಫೋಟೋ ಮತ್ತು ಜಾತಕ ಹೋಗಿ ತಲುಪಿತ್ತು. ಮಂಜುಳಾ ಹೇಗಾದರೂ ಮಾಡಿ ತನ್ನ ಮಗಳನ್ನು ಆ ದೊಡ್ಡ ಹೋಟೆಲ್ ಮಾಲೀಕನ ಮನೆಗೆ ಸೊಸೆಯಾಗಿ ಕಳಿಸಿ ತಾನು ಮಹಾರಾಣಿಯಂತೆ ಮೆರೆಯಬೇಕೆಂಬ ಮಹತ್ವಾಕಾಂಕ್ಷೆಯಲ್ಲಿದ್ದಳು. ಆದರೆ ಸಿದ್ಧಾರ್ಥ್ ಹಾಕಿರುವ ಕಠಿಣ ನಿಯಮಗಳ ಬಗ್ಗೆ ಆಗಲಿ, ಅವನ ಉಗ್ರ ವ್ಯಕ್ತಿತ್ವದ ಬಗ್ಗೆ ಆಗಲಿ ಆ ದುರಾಸೆಯ ಕುಟುಂಬಕ್ಕೆ ಕಿಂಚಿತ್ತೂ ತಿಳಿದಿರಲಿಲ್ಲ. ಒಂದೆಡೆ ತನ್ನ ಕಠಿಣ ನಿಯಮಗಳಿಗೆ ಮಣಿಯುವ ಹುಡುಗಿಗಾಗಿ ಅಹಂಕಾರದಿಂದ ಕಾಯುತ್ತಿರುವ ಸಿದ್ಧಾರ್ಥ್, ಇನ್ನೊಂದೆಡೆ ಸ್ವಂತ ಮನೆಯಲ್ಲೇ ಹಕ್ಕಿಲ್ಲದೆ ಸಹನೆಯ ಮೂರ್ತಿಯಾಗಿ ದಿನ ಕಳೆಯುತ್ತಿರುವ ಮುಗ್ಧ ಮೈಥಿಲಿ. ಇಬ್ಬರು ಇನ್ನು ಮುಖಾಮುಖಿಯಾಗದಿದ್ರು ವಿಧಿಯು ಅವರಿಬ್ಬರನ್ನು ಬೆಸೆಯುವ ಸನ್ನಿವೇಶವನ್ನು ನಿಧಾನವಾಗಿ ಆದರೆ ಅಷ್ಟೇ ಬಲವಾಗಿ ನೇಯಲು ಆರಂಭಿಸಿತ್ತು. ಮಾರನೆಯ ದಿನ ಮುಂಜಾನೆ ನಗರದ ಆ ಪ್ರತಿಷ್ಠಿತ ಹೆಗ್ಡೆ ರೆಸಿಡೆನ್ಸಿಯ ಡ್ರಾಯಿಂಗ್ ಹಾಲ್ನಲ್ಲಿ ಮದುವೆ ಬ್ರೋಕರ್ ವೆಂಕಟೇಶ್ ನಡುಗುತ್ತಲೇ ಫೈಲ್ ಹಿಡಿದು ನಿಂತಿದ್ದ. ಸಿದ್ಧಾರ್ಥ್ ಕೋಪದಿಂದ ಎದ್ದು ನಿಲ್ಲುತ್ತಾ, ವೆಂಕಟೇಶ್, ಇದುವರೆಗೂ ನೀನು ತಂದ 50
ಜಾತಕಗಳಲ್ಲೋ ನನಗೆ ಬೇಕಾದ ಲಕ್ಷಣಗಳಿರಲಿಲ್ಲ. ನಾನು ಮೊದಲೇ ಹೇಳಿದ್ದೆ, ನನ್ನ ಕಣ್ಣಿಗೆ ರೂಪ ಮುಖ್ಯವಲ್ಲ, ಓದಿನ ಜಂಬವಿರಬಾರ್ದು, ಸದಾ ನನ್ನ ನಿಯಂತ್ರಣದಲ್ಲಿರುವ ಮುಗ್ಧ ಹುಡುಗಿಯೇ ಬೇಕು. ಈಗಲಾದರೂ ನನ್ನ ಷರತ್ತುಗಳಿಗೆ ತಕ್ಕ ಹುಡುಗಿ ತಂದಿದ್ದೀಯಾ ಎಂದು ಗರ್ಜಿಸಿದ. ಬ್ರೋಕರ್ ಕರವಸ್ತ್ರದಿಂದ ಹಣೆಯ ಬೆವರು ಒರೆಸಿಕೊಳ್ಳುತ್ತಾ, ಸರ್, ಈ ಬಾರಿ ನಾನು ತಂದಿರೋದು ಸಾಂಪ್ರದಾಯಿಕ ಕುಟುಂಬದ ಹುಡುಗಿ, ಅವರದ್ದು ಹಳೆಯ ಸಂಸ್ಕಾರದ ಮನೆತನ ಎಂದು ಮಂಜುಳಾ ಕೊಟ್ಟಿದ್ದ ತನುಜಾಳ ಫೋಟೋ ಮತ್ತು ಜಾತಕವನ್ನು ಟೇಬಲ್ ಮೇಲಿಟ್ಟ. ಆದರೆ ಅಸಲಿಗೆ ಮಂಜುಳಾ ಬ್ರೋಕರ್ಗೆ ದುಡ್ಡು ಕೊಟ್ಟು ತನ್ನ ಅಹಂಕಾರಿ ಮಗಳು ತನುಜಾಳನ್ನು ಅತ್ಯಂತ ಮುಗ್ಧ, ಮನೆಗೆಲಸ ಬಲ್ಲ, ಸಾತ್ವಿಕ ಹೆಣ್ಣು ಎಂದು ಸುಳ್ಳು ಹೇಳಿಸಿ ಕಳಿಸಿದ್ದಳು. ಸಿದ್ಧಾರ್ಥ್ ಫೋಟೋವನ್ನು ಕಣ್ಣೆತ್ತಿಯೂ ನೋಡದೆ, ನಾಳೆ ಸಂಜೆ ನಾವೇ ನೇರವಾಗಿ ಅವರ ಮನೆಗೆ ಹೋಗ್ತೀವಿ. ಹುಡುಗಿ ನನ್ನೆದುರು ನಿಂತು ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಒಂದು ವೇಳೆ ನಾನು ಹೇಳಿದ ಷರತ್ತುಗಳಿಗೆ ಒಪ್ಪದಿದ್ದರೆ ಅಲ್ಲಿಂದಲೇ ಎದ್ದು ಬರ್ತೀನಿ ಎಂದು ಕಡ್ಡಿ ಮುರಿದಂತೆ ಹೇಳಿ ಆಫೀಸ್ಗೆ ಹೊರಟು ಹೋದ. ಇತ್ತ ಮಂಜುಳಾಳ ಮನೆಯಲ್ಲಿ ಯುದ್ಧದ ವಾತಾವರಣ ಶುರುವಾಗಿತ್ತು. ಬ್ರೋಕರ್ ಫೋನ್ ಮಾಡಿ ನಾಳೆ ಸಂಜೆ ಹೆಗ್ಡೆ ಕುಟುಂಬದವರು ಹುಡುಗಿ ನೋಡೋಕೆ ಸ್ವತಃ ಬರ್ತಿದ್ದಾರೆ ಎಂದು ಸುದ್ದಿ ಮುಟ್ಟಿಸಿದ್ದ ಕ್ಷಣದಿಂದ ಮಂಜುಳಾ ಕಾಲಿಗೆ ಚಕ್ರ ಕಟ್ಟಿಕೊಂಡಿದ್ದಂತೆ ಓಡಾಡುತ್ತಿದ್ಲು. ತನುಜಾಳನ್ನು ಬ್ಯೂಟಿ ಪಾರ್ಲರ್ಗೆ ಕಳಿಸಿ ಮನೆಯವನ್ನೆಲ್ಲ ಸಿಂಗರಿಸಿದಳು. ಮೈಥಿಲಿಗೆ ಆಜ್ಞೆ ಹೊರಡಿಸಿದಳು. ಏನೇ ಮೈಥಿಲಿ, ನಾಳೆ ಬರೋರು ಕೋಟ್ಯಾಧಿಪತಿಗಳು. ನನ್ನ ಮಗಳು ತನುಜಾ ಆ ಮನೆಗೆ ಸೊಸೆಯಾದರೆ ನಮ್ಮ ಜನ್ಮವೇ ಸಾರ್ಥಕ. ಇಡೀ ಮನೆ ಕನ್ನಡಿಯಂತೆ ಹೊಳಬೇಕು. ಬರೋರಿಗೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ನೀನೇ ಕೈಯಾರೆ ಮಾಡಬೇಕು. ನೆನ್ಪಿರ್ಲಿ, ಅವರು ಬಂದಾಗ ನೀನು ಅವರ ಕಣ್ಣಿಗೆ ಬೀಳಬಾರ್ದು. ಹಳೆಯ ಸೀರೆ ಉಟ್ಕೊಂಡು ಅಡುಗೆ ಮನೆಯಲ್ಲೇ ಬಿದ್ದಿರು ಎಂದು ಮಂಜುಳಾ ಕಟುವಾಗಿ ಎಚ್ಚರಿಸಿದ್ಲು. ಮೈಥಿಲಿ ಯಾವುದೇ ಬೇಸರವಿಲ್ಲದೆ ತಲೆಯಾಡಿಸಿದಳು. ತನ್ನ ಅಕ್ಕನಿಗೆ ಒಳ್ಳೆಯ ಶ್ರೀಮಂತ ಸಂಬಂಧ ಕೂಡಿ ಬರ್ತಿದೆ ಎಂಬ ಒಂದೇ ಕಾರಣಕ್ಕೆ ಮೈಥಿಲಿ ತನ್ನ ಆಫೀಸ್ಗೆ ರಜೆ ಹಾಕಿ ರಾತ್ರಿಯಿಡೀ ಸಿಹಿ ಖಾರಗಳನ್ನು ಸಿದ್ಧಪಡಿಸಲು ಶುರು ಮಾಡಿದ್ಲು. ಕೈ ಬೆರಳುಗಳು ಸುಟ್ಟರು, ಬೆವರು ಸುರಿದರು, ಮುಖದಲ್ಲಿ ಸಣ್ಣ ನಗು ತುಳುಕುತ್ತಿತ್ತು. ಮರುದಿನ ಸಂಜೆ ಆ ಹಳೆಯ ಮನೆಯ ಗೇಟಿನ ಮುಂದೆ ಕಪ್ಪು ಬಣ್ಣದ ದುಬಾರಿ ಐಷಾರಾಮಿ ಕಾರು ಬಂದು ನಿಂತಿತ್ತು. ಕಾರಿನಿಂದ ಸಿದ್ಧಾರ್ಥ್ ಹೆಗ್ಡೆ ತನ್ನ ಗತ್ತು ದರ್ಪದ ಹೆಜ್ಜೆಗಳನ್ನಿಟ್ಟು ಕೆಳಗಿಳಿದ. ಜೊತೆಯಲ್ಲಿ ತಾಯಿ ಗಾಯತ್ರಿ, ತಾತ ಶಂಕರಪ್ಪ ಮತ್ತು ಅಣ್ಣ ಆದಿತ್ಯ ಕೂಡ ಇದ್ರು. ಮಂಜುಳಾ ಮತ್ತು ದಿನೇಶ್ ಕೈ ಮುಗಿದು ಅವರನ್ನು ಒಳಗೆ ಬರಮಾಡಿಕೊಂಡ್ರು. ತನುಜಾ ದುಬಾರಿ ರೇಷ್ಮೆ ಸೀರೆಯಿಟ್ಟು ಮುಖಕ್ಕೆಲ್ಲ ಕೃತಕ ಮೇಕಪ್ ಮೆತ್ತಿಕೊಂಡು ತಲೆ ತಗ್ಗಿಸಿ ಮುಗ್ಧಳಂತೆ ಬಂದು ಸೋಫಾದ ಮೇಲೆ ಕುಳಿತಳು. ಸಿದ್ಧಾರ್ಥ್ ತನುಜಾಳನ್ನು ತೀಕ್ಷ್ಣವಾಗಿ ದಿಟ್ಟಿಸಿದ್ದ. ಆಕೆಯ ಮೇಕಪ್ ನಕಾರಗಳು ಅವನಿಗೆ ಮೊದಲ ನೋಟದಲ್ಲೇ ಕೃತಕವೆನಿಸಿದವು. ಆತ ನೇರವಾಗಿ ವಿಷಯಕ್ಕೆ ಬಂದ. ನೋಡಿ, ನನಗೆ ಈ ನಾಟಕಗಳೆಲ್ಲ ಇಷ್ಟವಿಲ್ಲ. ನಾನು ಮದುವೆ ಆಗುವ ಹೆಣ್ಣು. ನನ್ನ ಆದೇಶವನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ನಾನು ಊಟ ಮುಗಿಸಿದ ಮೇಲೆಯೇ ಊಟ ಮಾಡಬೇಕು. ಅವಳಿಗೆ ಹೊರಗಿನ ಪ್ರಪಂಚದ ಸಂಪರ್ಕ ಇರಬಾರ್ದು. ಇಷ್ಟಕ್ಕೆಲ್ಲ ನೀವು ಒಪ್ತೀರಾ ಎಂದು ನೇರವಾಗಿ ಕೇಳಿದ. ತನುಜಾ ಒಳಗೊಳಗೆ ನಡುಗಿದರು. ಅವನ ಅಪಾರ ಆಸ್ತಿಯನ್ನು ನೆನೆದು ಸುಳ್ಳೆ ಹೌದು ಎಂದು ತಲೆಯಾಡಿಸಿದಳು. ಆಗ ಗಾಯತ್ರಿಯವರು, ಹುಡುಗಿಯ ಕೈ ರುಚಿ ಹೇಗಿದೆ ಅಂತ ನೋಡೋಣ, ಸ್ವಲ್ಪ ಕುಡಿಯೋಕೆ ನೀರು ಮತ್ತು ತಿಂಡಿ ತರಲು ಹೇಳಿ ಎಂದರು. ಮಂಜುಳಾ ಅಡುಗೆ ಮನೆಯ ಕಡೆಗೆ ಧಾವಿಸಿ ಒಳಗಿದ್ದ ಮೈಥಿಲಿಯ ಕೈಗೆ ತಿಂಡಿಯ ತಟ್ಟೆಗಳನ್ನು ತುರುಕಿ, ಬೇಗ ಹೋಗಿ ಟೇಬಲ್ ಮೇಲೆ ಇಟ್ಟು ಬಾ, ಎದುರಿಗೆ ಜಾಸ್ತಿ ನಿಲ್ಬೇಡ ಎಂದು ತಳ್ಳಿದಳು. ಮೈಥಿಲಿ ತಟ್ಟೆಯನ್ನು ಕೈಯಲ್ಲಿ ಹಿಡಿದು ನಡುಗುವ ಹೆಜ್ಜೆಗಳನ್ನಿಡುತ್ತಾ ಹಾಲ್ಗೆ ಬಂದಳು. ಯಾವುದೇ ಮೇಕಪ್ ಇಲ್ಲದ ನೈಸರ್ಗಿಕ ಸೌಂದರ್ಯದ ಚಂದನದಂತಹ ಮುಖ, ಹಣೆಯಲ್ಲಿ ಪುಟ್ಟ ಕುಂಕುಮ, ಮುಗ್ಧತೆಯೇ ಮೈವೆತ್ತಂತಿದ್ದ ಆಕೆಯ ರೂಪವನ್ನು ಕಂಡ ತಕ್ಷಣ ಇಡೀ ಹೆಗ್ಡೆ ಕುಟುಂಬದ ದೃಷ್ಟಿ ತನುಜಾಳಿಂದ ಮೈಥಿಲಿಯ ಕಡೆಗೆ ತಿರುಗಿತ್ತು. ಸಿದ್ಧಾರ್ಥ್ ಸೋಫಾದಿಂದ ಎದ್ದು ನಿಂತು ಆಕೆಯನ್ನೇ ನೋಡಿದ. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಅಹಂಕಾರವನ್ನು ಮೀರಿದ ಒಂದು ತಲ್ಲಣ ಮೂಡಿತ್ತು. ಬೆಂಕಿಯಂತಹ ಹಠದ ಗಂಡು, ದರ್ಪದ ಶಿಖರವೇರಿದವನು, ಹಿಮದಂಥ ಮೃದು ಹೆಣ್ಣು, ಕಣ್ಣೀರಲ್ಲೇ ನಗುವ ಕಲಿತವಳು. ಅಹಂಕಾರದ ಕತ್ತಲೆಯನ್ನು ಕರಗಿಸಲು ಪ್ರೀತಿಯ ಬೆಳಕು ಬೇಕಲ್ಲವೇ? ಮುಳ್ಳಿನ ಹಾದಿಯ ಬದುಕಿನಲ್ಲಿ ವಿಧಿಯಾಟದ ಹೊಸ ನಾಂದಿ ಇದು. ಕಟ್ಟಿಟ್ಟ ನಿಯಮಗಳೆಲ್ಲವೂ ಮಣಿಯುವ ದಿನ ಇನ್ನೂ ದೂರವಿಲ್ಲವೇ? ಈ ನಮ್ಮ ಹೊಸ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.